ನಾನು ಕೇದಾರರನ್ನು ಕಳೆದ 4-5 ವರ್ಷದಿಂದ ಬಲ್ಲೆ. ಅವರ ಕಾಯಕ ಯೋಗಿ ಸಂಸ್ಥೆ ಮೂಲಕ ಅವರು ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲ ಈ ಬೇರೆ ಬೇರೆ ಕಡೆ ದೇವಸ್ಥಾನಗಳ ಎದುರು, ಅಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಇಲ್ಲೆಲ್ಲ ಇರೋರಿಗೆ, ಹಿರಿಯರಿಗೆ, ಒಂಥರ ನಿರ್ಗತಿಕರಿಗೆ, ಅವರಿಗೆಲ್ರಿಗೂ ನಿತ್ಯ ಇವತ್ತಿಗೂ ಊಟ ಕೊಡ್ತಾರೆ. ಮತ್ತು ಅದ್ರ ಬಗ್ಗೆನೂ ನಾವು ನಮ್ಮ ಪತ್ರಿಕೆಯಲ್ಲಿ ಒಂದು ಸಾರಿ ಒಂದೊಳ್ಳೆ ವರದಿಯನ್ನು ಮಾಡಿ ಅವರಿಗೆ, ಆ್ಯಕ್ಚುಲಿ ನಾವು ಮಾಡಿದ್ದಕ್ಕಿಂತ ಅವ್ರು ಮಾಡಿದ್ದು ದೊಡ್ಡದು, ಅದನ್ನು ಒಂದು ರೀತಿ ಜನರಿಗೆ ತಿಳಿಸಿ ಇನ್ನೊಂದಿಷ್ಟು ಜನರಿಗೆ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಒಂದಿಷ್ಟು ವರದಿಯನ್ನು ಮಾಡಿದ್ವಿ. ನಂತರ ಇತ್ತೀಚೆಗೆ ಕಳೆದ ವರ್ಷ ಅವರು ಈ ಬೇಸಿಗೆಯಲ್ಲಿ ಈ ಪಕ್ಷಿಗಳಿಗೆ ನೀರು ಹಾಕೋ ದಿನ ಪಕ್ಷಿಗಳಿಗೆ ನೀರು ಮತ್ತು ಆಹಾರ, ನೀರಿಂದ ಅದೊಂದು ಬುಟ್ಟಿ ಇಟ್ಟು ಅದಕ್ಕೆ ದಿನ ಬೆಳಗ್ಗೆ ಅದು ನೀರು ಹಾಕ್ತಿದ್ರು. ಈ ಥರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಒಂದು ನಿಸ್ವಾರ್ಥವಾಗಿ ಅದನ್ನು ಯಾರೋ ಒಂದಿಷ್ಟು ನಾವು ನೋಡ್ತೀವಿ, 1 ದಿನ 2 ದಿನ ಬರ್ತಾರೆ, ಮತ್ತು ಅದನ್ನು ಕಂಟಿನ್ಯೂ ಮಾಡೋದು ಕಷ್ಟ. ಈಗ 5-6 ವರ್ಷ ನಾನು ನೋಡ್ತಾನೆ, 4-5 ವರ್ಷ ಆಯಿತು. ಕಂಟಿನ್ಯೂ ಮಾಡೋದು ಭಾರಿ ಕಷ್ಟದ ಕೆಲಸ. ಅದನ್ನು ಅವರು ದಿನನಿತ್ಯ ಬಿಸಿ ರೊಟ್ಟಿಯನ್ನು ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಒಯ್ದು ಕೊಡೋದಲ್ಲ, ಅದು ಭಾರಿ ದೊಡ್ಡ ಸವಾಲಿನ ಕೆಲಸ. ನಾವು ಹೇಳೋದೇ ದೊಡ್ಡ ಕಷ್ಟ, ಬಟ್ ಅವರು ಪ್ರತಿನಿತ್ಯ ಒಯ್ದು ಕೊಡ್ತಾರೆ ಅನ್ನೋದು ಭಾರಿ ದೊಡ್ಡ ಸೇವೆ. ಅದನ್ನು ನಾವು ಎಷ್ಟು ಪದಗಳಲ್ಲಿ ವರ್ಣಿಸಿದ್ರು ಕಡಿಮೆ, ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಇಂಥ ಒಂದು ಸಂಸ್ಥೆ ಸ್ಥಾಪಿಸಿ ಈ ಸೇವಾ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ. ಅವರಿಗೆ ಆ ಭಗವಂತ, ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ಹೀಗೆ ಇರಲಿ, ಇನ್ನಷ್ಟು ಸೇವೆ ಮಾಡುವ ಶಕ್ತಿ ಅವರಿಗೆ ಕೊಡಲಿ. ನಾವು ಸದಾ ಅವ್ರ ಜೊತೆಗಿರ್ತೀವಿ, ಅವ್ರು ಯಾವುದೇ ಕೆಲಸಗಳನ್ನು ಮಾಡಲಿ ಅವ್ರ ಜೊತೆಗಿರ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ನಮಗೊಂದು ಈ ಒಂದು ವೇದಿಕೆ ಕರೆಸಿದ್ದಾರೆ. ನಾವು ವೇದಿಕೆ ಮೇಲೆ ಮಾತಾಡೋದು ಭಾಳ ಕಡಿಮೆ, ನಾವು ಕೆಳಗೆ ನಿಂತು ಕೇಳ್ತಿರ್ತೀವಿ. ಅವರಿಗೆ ಮತ್ತು ಎಲ್ಲರೂ ಹಿರಿಯರ ಆಶೀರ್ವಾದ ಮಾಡಿಸಿದ್ದೀರಿ. ಇದಕ್ಕಾಗಿ ನಾವು ವಿಶೇಷವಾಗಿ ಕೇದಾರ್ ಅವರಿಗೆ ಧನ್ಯವಾದ